ನಮಸ್ಕಾರ ಅಣ್ಣ. ಯಾರ್ ಬೇಕಿತ್ತು? SMS ಸತ್ಯಣ್ಣನ ಹತ್ರ ಒಂದ್ ಚಿಕ್ಕ ಕೆಲ್ಸ ಕೇಳೋಣಂತ ಬಂದೆ ಅಣ್ಣ. ಅಣ್ಣ ಬರ ಹೊತ್ತಾಯ್ತು. ಯಾರಾದ್ರೂ ಅಡ್ಡ ನಿಂತಿದ್ರೆ ಅಡ್ಡ ಸಿಂದಾಕ್ಬಿಡ್ತಾರೆ. ನಿನ್ ಬಗ್ಗೆ ಹೇಳ್ಕೊಳ್ಳುವಂತೆ ಸೈಡಲ್ಲಿ ನಿಂತಿರು ಹೋಗು. ಸರಿ ಅಣ್ಣ. Hello, SMS alias settlement Satya. Sell is my hand, India is my hand. Business ಏನಾದ್ರು ಡಾಲರ್ಸ್ ಅಲ್ಲಿ ಇರಬೇಕು. ಇಂಡಿಯನ್ ಕರೆನ್ಸಿ ನನಗೆ ಅಲರ್ಜಿ, ಫಾರಿನ್ ಕರೆನ್ಸಿ ನನಗೆ ಎನರ್ಜಿ. ಎಕೋಫೋನ್ ಏಯ್ ಯಾರ ನೀನು? ದೇವಸ್ಥಾನದಲ್ಲಿ ಹೂಮರ ಅಂತರ ಕಾಣ್ತಿದ್ಯಾ? ಅಯೋಗ್ಯ ಅಂತಂದು ಬಂದು ನನ್ ಕಾಲ್ ಹಿಡ್ಕೊತಿದ್ಯಾ? ನನ್ಗೆ ಕಾಲ್ ಹಿಡ್ಕೊಳ್ಳೋಣ ಪಾಲ್ ಕೆಲವ್ರನ್ನ ಕಂಡ್ರಾಗಲ್ಲ. ಅದನ್ನ ನೀನ್ ಕೇಳ್ತಾ ಇದೀನಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಕೃಷ್ಣ ಅಂತ ಅಣ್ಣ. 3 ದಿನದಿಂದ ನಿಮ್ಮ ನೋಡ್ಕೊಂಡ್ ಬರ್ತಾ ಇದೀನಿ ಅಣ್ಣ. ಒಂದ್ ಚಿಕ್ಕ ಕೆಲ್ಸ ಬೇಕಾಯ್ತಣ್ಣ. ನಿಮ್ ಪಕ್ಕ ಅಭಿಮಾನಿ ಕಣಣ್ಣ ನಾನು. ಅಭಿಮಾನಿ ಅಂತ ನೀನ್ ಸಾಂಗಾಗಿಂಗ ಕಟ್ತಾನೆ ಏನಪ್ಪ? ಓಕೆ ನೋಡೋಣ. ನೋಡೋದಕ್ಕೊಳ್ಳೆ ಪಾಪ ತರ ಇದೆಯಾ? ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಮ್ಮ. ಇಲ್ಲಿ ಸಾಫ್ಟ್ ಆಗಿದ್ರೆ ಆಗಲ್ಲ, ರಫ್ ಆಗಿರ್ಬೇಕು. ನಂತರ ನಾಮ ಹಿಂಗ್ ಹಾಕೊಂಡ್ರಾಗಲ್ಲ, ಹಿಂಗ್ ಹಾಕ್ಬೇಕು. ಆಯ್ತಣ್ಣ, ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಅಣ್ಣ. ನೀವು ಅಂದ್ರೆ ನನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ ಅಣ್ಣ. ಲುಕ್ ನೋಡಿದ್ರೆ ಭಯ ಆಗತ್ತೆ ಅಣ್ಣ ನನಗೆ. ನಿಜವಲ್ಲೂ ಭಯ ಬಿದ್ಬಿಟ್ಟಲ್ಲ ಅಲ್ವಾ? ಹೌದಣ್ಣ. ಬಾ 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 ಫಾಲೋ ಫಾಲೋ. ಏಯ್ ಸಾರಿ ಅಣ್ಣ. ಅಣ್ಣ, ಇದು ರಿಂಗ್ ರೋಡ್ ಲ್ಯಾಂಡ್ ಪೇಪರ್ಸ್ ಸೆಟ್ಲ್ಮೆಂಟ್ ಬಂದಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಣ್ಣ. ಅಣ್ಣ, ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿ ಹತ್ರ ಬರ್ತೀಯಾ? ಇದನ್ನ ರಿಜೆಕ್ಟ್ ಮಾಡು. ಏಯ್ ಶೆಟ್ ಆಡ್ಬೇಕಂದ್ರೆ ಕೋರ್ಟ್ ಇರ್ಬೇಕು, ಕ್ರಿಕೆಟ್ ಆಡ್ಬೇಕಂದ್ರೆ ಬ್ಯಾಟ್ ಬಾಲ್ ಇರ್ಬೇಕು, ಈ SMS ಡೀಲ್ ಮಾಡ್ಬೇಕಂದ್ರೆ ಲ್ಯಾಂಡ್ ಅಲ್ಲಿ ಲಿಟಿಗೇಷನ್ ಇರ್ಬೇಕಮ್ಮ. ಲಿಟಿಗೇಷನ್ ಕ್ಲಿಯರ್ ಆಗಿರೋ ಪ್ರಾಪರ್ಟಿ ಡೀಲ್ ಮಾಡಿದ್ರೆ ನಿಮ್ಗೂ 4 ಕಾಸು ಸಿಗುತ್ತೆ. ಈ ಲಿಟಿಗೇಷನ್ ರಿಸ್ಕ್ ಎಲ್ಲ ಯಾಕಣ? ಅದೇ ಕಣ ಲಿಟಿಗೇಷನ್ ಸೀಕ್ರೆಟ್. ಕೊಡೋನ್ಗೂ ಉಂಡೆ ನಾಮ, ತಗೊಳನ್ಗೂ ಉಂಡೆ ನಾಮ. ಈ ಉಂಡೆ ಪೂರ್ತಿ ನಮ್ಗೆ. ಐ ಹೆಡ್ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್. ಗೆಟ್ ಔಟ್. ಔಟ್. ಓಕೆ ಅಣ್ಣ. ಅಣ್ಣ, ಮೆಲ್ಲಿಗೆ ಮಾತಾಡು. ಗಿರಿನಗರದಲ್ಲಿರೋ ನಮ್ ಲ್ಯಾಂಡ್ ನ ಆ ಕರಿಯ ಬಂದ್ ಕಸ್ಟಡಿಗೆ ತಗೊಂಡಿದ್ದಾನಂತೆ. ಎಲ್ಲ ಅಭ್ಯಾಸ ನ್ಯೂಸ್ ಕೇಳೇ ಅಭ್ಯಾಸ ಆಗ್ಬಿಟ್ನಲ್ಲೋ. ಇಂಥವನ್ಗೆ ಜನ ನೋಡಿಲ್ವ ನಾನು? ಮಕ ನೋಡ್ಬಿಟ್ಟು ಹಣೆ ಬರ ಹೇಳ್ತೀನಮ್ಮ. ಆದ್ರೂ ಹೊಸಬರ್ ನಂಬರ್ ಕೊಡು. ನಂಬರ್ ಕರಿಯ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. SMS ಓಕೆ. ಮೂವ್. ನಮ್ ಸತ್ಯನ ಡೀಲ್ ಮಾಡ್ತಾರೋ ಜಾಗದಲ್ಲಿ ಏನಾದ್ರು ತಲೆಗಿಲ್ಲ ಹಾಕಿದ್ರೆ ಇಲ್ಲ ಹೂತಾಕ್ಬಿಡ್ತೀನಿ ನನ್ನ ಮಗನೇ. ಅಣ್ಣ, ಈ ರಫ್ ಸಾಕ ಇನ್ನೂ ಸ್ವಲ್ಪ ಬೇಕಣ್ಣ? ನಾನು ಹೇಳಿದ್ದು ರಫ್ ಕಾಣ್ಬೇಕು ಅಂತ. ರಫ್ ಆಗಿ ಹ್ಯಾಂಡಲ್ ಮಾಡೋದಂತ ಅಲ್ಲ ಕಣಯ್ಯ. ಏನೇ ನೀವು ಹುಡುಗರು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ. ನಮ್ಗೆಲ್ಲ ಟೆನ್ಷನ್ ತಂದಾಕ್ಬಿಡ್ತೀರಾ. ಅಲ್ಲ SMS ಈ ಕಡೆ ಬಾಂಬ್ ಬಾಬು ಸ್ಪೀಕಿಂಗ್. ಸರ್ ಹೇಳಿ ಸರ್, ಹೇಳಿ ಸರ್. ಬಳ್ಳಾರಿ ಜೈಲಲ್ಲಿ ಮಲ್ಲಾರೆಡ್ಡಿ ಸಿದ್ದಾರೆಡ್ಡಿನ ಸಾಯಿಸಿದ್ ನಾನೇ, ಗೊತ್ತು ತಾನೆ? ಗೊತ್ತು ಸರ್. ಸರ್ ಟಿವಿ ನಲ್ಲಿ ಉದಯನೇಸಲ್ಲಿ ನೋಡಿದೀನಿ ಸರ್. ಸರ್ ನಿಮ್ಗೂ ನಮ್ಗೂ ಏನ್ ಸರ್ ಸಂಬಂಧ? ಗೊತ್ತಿತ್ತು ನನ್ ತಮ್ಮನ ಮೇಲೆ ಕೈ ಹಾಕಿದ್ಯಾ? ಸರ್ ನಮ್ ತಾಯಿ ಸತ್ತು ನನ್ನ ಕೋರ್ಟ್ ಮೇಲೆ ಕೈ ಹಾಕಲ್ಲ ಸರ್. ನಾನಲ್ಲ ಸರ್ ಹೊಡೆದಿದ್ದು. ಇವನು ಹೊಸಬ ಸರ್ ಕೃಷ್ಣ ಅಂತ ಗೊತ್ತಿಲ್ಲ ಹೊಡ್ಬಿಟ್ಟ ಸರ್. ತಪ್ಪಾಯ್ ಸರ್. ನಿನ್ ಕೃಷ್ಣನ ಇನ್ನೊಂದು ಗಂಟಲ್ ಮುಗಿಸ್ಬಿಟ್ಟಿನಿ, ನೋಡ್ತಾ ಇರೋ. ಸರ್ ಸರ್ ಹಲೋ ಸರ್. ಸರ್ ನಮ್ ಸ್ವಲ್ಪ ಟೈಮ್ ಕೊಡಿ ಸರ್. ಸರ್ ಯಾವನ ಇವನು? ನೋಡ ಇವನು ಯಾರು ಗೊತ್ತೇನೆ? ಇವನು ಹೊಡೆದು ಏಟು ಬಳ್ಳಾರಿ ಜೈಲಲ್ಲಿ ಗಂಟೆ ಹೊಡೆದಿದೆ. ಇವ್ನು ಬಾಂಬ್ ಬಾಬು ತಮ್ಮ ಕಣೋ. ಬೇಕಂದ್ರೆ ಜೈಲ್ಗೆ ಹೋಗ್ಬಿಟ್ಟು ಅವನು ಎತ್ಬಿಡ್ತೀನಿ. ಎತ್ಬಿಡ್ತಾನೆ ತೊಪ್ಪೆನ ಸಗಣಿ ತೊಪ್ಪೆನ. ಬಿಟ್ರೆ ನಮ್ಮಿಬ್ರು ಎತ್ಬಿಡ್ತಾನೆ ಕಣೋ. ಬರ ಎಸ್ಕೇಪ್ ಪ್ರಾಬ್ಲಮ್ ಬಂದಾಗ ಅದನ್ನ ಇಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೇನಪ್ಪ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಹೋಗ್ತಿರೋದು ಈಗ. ಅಂದ್ರೆ ಇವಾಗ ಜನಾರ್ದನ್ ರೆಡ್ಡಿಗೆ ಸಮಸ್ಯೆ ಬಂತು ಅನ್ಕೋ, ಯಡಿಯೂರಪ್ಪ ಹತ್ರ ಹೋಗ್ತಾರೆ. ಯಡಿಯೂರಪ್ಪ ಸಮಸ್ಯೆ ಬಂದ್ರೆ ಸುಷ್ಮಾ ಸ್ವರಾಜ್ ಹತ್ರ ಹೋಗ್ತಾರೆ. ಸುಷ್ಮಾ ಸ್ವರಾಜ್ ಸಮಸ್ಯೆ ಬಂದ್ರೆ ಅಡ್ವಾಣಿ ಹತ್ರ ಹೋಗ್ತಾರೆ. ಅಡ್ವಾಣಿಗೆ ಸಮಸ್ಯೆ ಬಂದ್ರೆ ಏನೋ ಮಾಡ್ತಾರೆ ನಂತರ. ಅದಕ್ಕೆ ಎಲ್ಲಿಗೆ
ಶಂಕರಗೌಡ ಹತ್ರ ಬಾಬಾ ನೀನು ಬಾ. ಅಣ್ಣ ಯಾರಣ್ಣ ರಾಕ್ಷಸ ಇದ್ದಂಗಿದಾನೆ? ಅವನು ಬದ್ರಿ ಅಂತ ಶಂಕರೇಗೌಡರು ರೈಟ್ ಹ್ಯಾಂಡ್. ಅವ್ನ್ ತೆಂಗಿನಕಾಯಿ ಸುಲ್ತಾವನಲ್ಲ ಹಂಗೆ ಎಲ್ರನ್ನೂ ಸುಲ್ದಾಕ್ಬಿಡ್ತಾನೆ. ಅವನು ಮುಟ್ಟದ್ ಬೇಡ ಕಣ, ನೋಡ್ರಿ ಸಾಕು ಕೆಳಗಡೆ ಒಂದು ಎರಡು ಸರಿ ಮಾಡ್ಕೊಂಡ್ಬಿಡ್ತಾನೆ. ಅಣ್ಣ. ಅಣ್ಣ ಬ್ರೈನು ಏನ್ ಸೆಟಲ್ಮೆಂಟ್ ಸತ್ಯಣ್ಣ? ತುಂಬಾ ದಿವಸ ಆದ್ಮೇಲೆ ಈ ಕಡೆ. ಅಯ್ಯೋ ಯಾವ್ದೋ ಸೆಟ್ಲ್ಮೆಂಟ್ ಹೋಗಿದ್ವಪ್ಪ, ತಗಲಾಕೊಂಡ್ಬಿಟ್ವಿ. ನೀವೇನ್ ಎದ್ಕೋಬೇಡಿ, ಅಣ್ಣ ಒಳಗಿದ್ದಾರೆ, ಧೈರ್ಯವಾಗಿ ಹೋಗಿ. ಆಯ್ತಪ್ಪ, ನಿಧಾನ ತುಂಬಾ ಉದ್ದ ಇದೆ, ಚುಚ್ಕೊಂಡ್ಬಿಡುತ್ತೆ, ಹುಷಾರು ಬಾರೋ. ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇರೋ ನಿಮ್ಗೆ ಇಂತ ನಾಟ್ ರೀಚಬಲ್ ವಿಲೇಜ್ ಅಲ್ಲೂ ಲಿಂಕ್ಸ್ ಇದೆ ಅಂದ್ರೆ ನೀವು ಸಾಮಾನ್ಯದವ್ರಲ್ಲ ಅಣ್ಣ. ನೋಡು, ಎಣ್ಣೆ ಹೊಡಿಬೇಕಂದ್ರೆ ಐಟಮ್ಗಳು ಜೋರಾಗಿರ್ಬೇಕು, ಸೆಟ್ಲ್ಮೆಂಟ್ ಆಗ್ಬೇಕಾದ್ರೆ ಸರ್ಕಲ್ ಇರ್ಬೇಕು. ಶಂಕರೇಗೌಡ್ರ ಮನೇಲಿ ಸೈಲೆಂಟ್ ಆಗಿರ್ಬೇಕು. ಸರಿ ಅಣ್ಣ. ಬಾ. ಅಣ್ಣ ಯಾರಣ್ಣ ಅವಳು? ಶಂಕರೇಗೌಡ್ರ ಮಗಳು. ಸಕ್ಕತ್ತಾಗಿದ್ದಾಳಣ್ಣ. ನಾವಿಲ್ಲಿ ಬಂದಿರೋದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳಕ್ಕೆ, ಕ್ರಿಯೇಟ್ ಮಾಡ್ಕೊಳಕಲ್ಲ. ಕಣ್ಣಾಗ್ದೆ ಅನ್ಕೋ, ಕಣ್ಗೊಂಡೆ ಕಿತ್ತು ಗೋಲಿ ಆಡ್ಬಿಡ್ತಾರೆ. ಹಂಗ ಮಿಸ್ ಕಾಡ್ತಾ ಇದ್ರೆ ಕತ್ನ ಕತ್ತರಿಸಿ ಫುಟ್ಬಾಲ್ ಆಡ್ಬಿಡ್ತಾರೆ. ಸೈಲೆಂಟ್ ಆಗಿರ್ಬೇಕು. ಸರಿ ಅಣ್ಣ. ಅಣ್ಣ ಈ ಹುಡುಗಿ ನಾನು ಏನಾದ್ರೂ ವರ್ಕೌಟ್ ಮಾಡ್ಬಿಟ್ರೆ ನಮ್ಗೇನೇ ಪ್ರಾಬ್ಲಮ್ ಬಂದ್ರು ಅವ್ರಪ್ಪ ನಮ್ಮನ್ನೇ ಹುಡ್ಕೊಂಡ್ ಬಂದ್ಬಿಡ್ತಾರಣ್ಣ. ಹೆಂಗೆ ಐಡಿಯಾ? ಓಸಿ ಕರೆಂಟ್ ಸಿಗುತ್ತೆ ಅಂತ ಎಸಿ ಹಾಕೊಂಡ್ರೆ ಓಕೆ ಕಣೋ, ಡಿಸಿ ಮುಟ್ಟಿದ್ರೆ ಬರಿಸ್ಬಿಡ್ತೀಯ. ಹಾರ್ಟ್ ಅಟ್ಯಾಕ್ ಬರೆಸ್ಬಿಟ್ಟಿದ್ದಲ್ಲ, ಹೋಗಿದ್ದಕ್ಕೆ ಅಮ್ಮ ಹೊಟ್ಟಿಗೆ BP ಶುಗರ್ ಪೈಲ್ಸ್ ಎಲ್ಲ ಬರ್ಸ್ಬಿಟ್ಟಿದ್ದ. ಅಮ್ಮ ನಮಸ್ಕಾರ ಅಣ್ಣ. ಕೂತ್ಕೋ. ಇರ್ಲಿ ಬಿಡೋಣ. ಏನ್ ಸತ್ಯ, ಏನ್ ಸಮಾಚಾರ? ಅವನ ಯಾರೋ ಬಳ್ಳಾರಿ ಬಾಂಬಾಬು ಅಂತ ಕಣ. ಅವನು ಬಾಂಬ್ ಹಾಕ್ತೀನಿ, ಬ್ಲಾಸ್ಟ್ ಮಾಡ್ತೀನಿ ಅಂತಾನೆ. ಅಣ್ಣ ನಾವ್ ಹೇಳಿದ್ರೆ ನಾವು ಶಂಕರಗೌಡ್ರ ಕಡೆ ಅಂತ ಫೋನ್ ಕಟ್ ಮಾಡ್ತಾನೆ ಅವನು. ಎಲ್ಲೋ ಏನೋ ಅಂತ ಜೀವನ ಮಾಡೋದ್ ಬಿಟ್ಟು ಊರಾಗಿನ ಪ್ರಾಬ್ಲಮ್ ಎಲ್ಲ ತಲೆ ಮೇಲೆ ಹಾಕೋತಿಯಲ್ಲೋ. ಬೇಕಾ ನಿನ್ಗೆ ಸೆಟಪ್ ಗೆಟಪ್ ಎಲ್ಲ? ರಿಯಲ್ ಎಸ್ಟೇಟ್ ಅಲ್ಲ ಅಣ್ಣ, ಸ್ವಲ್ಪ ರಫ್ ಆಗಿರ್ಬೇಕಣ್ಣ. ಅಣ್ಣ ರಿಯಲ್ ಎಸ್ಟೇಟ್ಗೆ ಗೆಟಪ್ ಬೇಕಣ್ಣ. ಹೂಣ್ಣ ಅಣ್ಣ, ಆ ಬಾಂಬಾಬು ಒಂದ್ ಫೋನ್ ಮಾಡೋಣ. ಇವ್ರ ಜೊತೆ ಒಬ್ಬ ಹುಡುಗ ಬಂದಿದ್ದಲ್ಲ, ಅವನು ನಮ್ಮ ನಂದಿ ನಮ್ಮನ್ನ ಎತ್ತಕೊಂಡು ಹೋಗ್ತಿದ್ದಾನ. ನನ್ನ ಜೊತೆ ಬಂದವನ ಅಣ್ಣ? ಯಾರಣ್ಣ ಅವನು? ಅದನ್ನೇ ನಾನ್ ಕೇಳ್ತಾ ಇರೋದು, ಯಾರವನು? ಅಣ್ಣ ನಮ್ ತಾಯಿ ಸತ್ತಲು ಗೊತ್ತಿಲ್ಲಣ್ಣ. ಇವಾಗ ತಾನೇ ಬಂದಾಗ ಕೆಲ್ಸಕ್ಕೆ ಸೇರ್ಸ್ಕೊಂಡೆ, ಒಂದೇ ಒಂದ್ ಗಂಟೆ ಮುಂಚೆ ಅಣ್ಣ. ಅಣ್ಣ, ನನ್ನ ಮಗಳನ್ನ ಕರ್ಕೊಂಡು ಹೋದವನು ಊರು ಬಾಗಲ್ ದಾಟೋದಕ್ ಮುಂಚೆ ನನ್ನ ಮಗಳು ನನ್ನ ಮನೇಲಿ ಇರ್ಬೇಕು, ಅವನು ಈ ಭೂಮಿ ಮೇಲೆ ಇರಬಾರ್ದು. ಅಲ್ಲಿವರೆಗೂ ಇವ್ರು ಯಾರು ಬಿಡ್ಬೇಡಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವರ್ಷ ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ಗೆ ವೆರೈಟಿಯಾಗಿ ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಬೆಳಗಿನ ಜಾವ ಒಂದು ಒಳ್ಳೆ ಐಡಿಯಾ ಹೊಳಿತು. ಸಾಮಾನ್ಯವಾಗಿ ಕಾಲೇಜಲ್ಲಿ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳಿಗೆ ರಾಜಕೀಯ ವ್ಯಕ್ತಿಗಳಿಂದ ಸನ್ಮಾನ ಮಾಡಿಸ್ತಾರೆ, ಇದು ಮಾಮೂಲು ರೊಟೀನ್. ಆದ್ರೆ ಹಾಲಿವುಡ್ ಅಲ್ಲಿ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಆಕ್ಟರ್ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಡೈರೆಕ್ಟರ್ ವರ್ಸ್ಟ್ ಆಕ್ಟರ್ನು ಸೆಲೆಕ್ಟ್ ಮಾಡ್ತಾರೆ. ಹಾಗೇನೆ ನಾನು ಈ ವರ್ಷ ನಮ್ಮ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿದ್ವಿ. ಈಗ ವರ್ಸ್ಟ್ ಸ್ಟೂಡೆಂಟ್ಸ್ ಕೈಲಿ ಬೆಸ್ಟ್ ಸ್ಟೂಡೆಂಟ್ಸ್ಗೆ ಶೀಲ್ಡ್ ಕೊಡಿಸ್ಬೇಕು ಅಂತ ವೆರೈಟಿ ಆಗಿ ಡಿಸೈಡ್ ಮಾಡಿದ್ದೀನಿ. ನಮ್ಮ ಕಾಲೇಜಲ್ಲಿ 98% ತಗೊಂಡ್ರು ಬೆಸ್ಟ್ ಸ್ಟೂಡೆಂಟ್ ನಂದಿನಿ. ಸೈಲೆಂಟ್ ಮಾಡಲ್ ಇತ್ತು ಅನ್ಕೊಂಡ್ಬಿಟ್ಟೆ ಸರ್. ಹೊಡಿರಪ್ಪ ಹೊಡಿರಿ. ಕ್ಲಾಸ್ ಇದ್ದಾಗ ಬಂಕ್ ಹೊಡಿತೀರಾ, ಹುಡುಗಿರ್ ನೋಡಿದ್ರೆ ಕಣ್ಣು ಹೊಡಿತೀರಾ, ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿತೀರಾ, ಕೊನೆಗೆ ಡುಮ್ಕಿ ಹೊಡಿತೀರಾ. ಎಲ್ಲಾ ಸಬ್ಜೆಕ್ಟ್ ಸೇರಿ 10 ಮಾರ್ಕ್ಸ್ ತಗೊಂಡ್ರು ಕೃಷ್ಣ, 12 ಮಾರ್ಕ್ಸ್ ತಗೊಂಡ್ರು ಮಣಿಕಂಠ, 13 ಮಾರ್ಕ್ಸ್ ತಗೊಂಡ್ರು ಶ್ರೀಧರ ಮತ್ತು 16 ಮಾರ್ಕ್ಸ್ ತಗೊಂಡ್ರು ಜಗದೀಶ. ವರ್ಸ್ಟ್ ಸ್ಟೂಡೆಂಟ್ಸ್ ಆಫ್ ದಿ ಇಯರ್ ಅಂತ ಹೇಳ್ರಪ್ಪ. ಮಹಾನ್ ಭಾವ್ರ ಏನ್ ಅಲ್ಲೇ ನಿಂತ್ಬಿಟ್ರಲ್ಲ. ಈಗ ಮಾರ್ಕ್ಸ್ ತಗೊಳ್ಳಿಲ್ಲ ಅಂತ ಯೋಚನೆ ಮಾಡಿದ್ರೆ ಏನ್ ಬಂತು? ಮೇಲ್ ಬಂದು ಎಲ್ರಿಗೂ ನಿಮ್ ಮುಸುಡಿ ತೋರ್ಸ್ರಿ, ಎಲ್ರಿಗೂ ಒಂದ್ ಇನ್ಸ್ಪಿರೇಷನ್ ಸಿಗ್ಲಿ ನಾವು ಏನು ಮಾಡಬಾರ್ದು ಅಂತ. ಕ್ಲಾಪ್ಸ್ ಹೊಡಿಯೋದಾಕೋ
ಯಾವ್ದು ಕ್ಲಾಪ್ ಹೊಡಿಬೇಕು ಯಾವ್ದು ಹೊಡಿಬಾರ್ದು ಅಂತ ಗೊತ್ತಿಲ್ಲದೆ ಇರೋ ದಡ್ ನನ್ ಮಕ್ಳ ಜೊತೆ ಓದ್ತಿದೀವಲ್ಲ ಮೊದಲು ನಾವು ಹೊಡ್ಕೊಂಡು ಬಂದ್ರಪ್ಪ ಬನ್ರಿ. ಬರ್ತೀವಿ ಸರ್, ಬರ್ದೇ ಇರಕ್ಕಾಗತ್ತಾ? ಬಂದ್ರ ಈಗ ಈ ವರ್ಸ್ಟ್ ಸ್ಟೂಡೆಂಟ್ಸ್ ಬೆಸ್ಟ್ ಸ್ಟೂಡೆಂಟ್ಸ್ಗೆ ಶೀಲ್ಡ್ ಅನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ಇಷ್ಟು ಸಾಕು, ಶೀಟ್ ತಗೋ ತಗೋ. ಅಯ್ಯ, ನೀವು 4 ಜನ ಅಪ್ರತಿಮ ಪ್ರತಿಭಾವಂತರಿದ್ದೀರಲ್ಲ, ನಾಳೆ ನಿಮಗೆ ಜನ್ಮ ಕೊಟ್ಟ ಆ ಪ್ರತಿಭಾವಂತನ ಕಾಲೇಜಿಗೆ ಕರ್ಕೊಂಡ್ ಬರ್ಬೇಕು. ನಾನು ಅವ್ರಿಗೆ ಅಡ್ವೈಸ್ ಮಾಡ್ಬೇಕು. ಇಟ್ಸ್ ನಾಟ್ ಮೈ ರಿಕ್ವೆಸ್ಟ್, ಇಟ್ಸ್ ಅ ವಾರ್ನಿಂಗ್. ಓದೋದಂದ್ರೆ ಏನ್ ಬರ್ಗಾರ ತಿನ್ನಕ್ಕೆ ಇಲ್ಲ ರನ್ನಿಂಗ್ ರೇಸ್ ಓಡಕ್ಕೆ? ಆ ಭಗವಂತ ಕೊಡ್ಬೇಕು, ನಮಗ್ ಬರ್ಬೇಕು. ಅವ್ನ್ ಕೊಡ್ಲಿಲ್ಲ, ನಮಗ್ ಬರ್ಲಿಲ್ಲ, ನಮ್ಮನ್ನೇನೋ ಮಾಡುವಂತ್ಯಾ? ಅದಿರ್ಲಿ, ನಾನ್ ವರ್ಸ್ಟ್ ಸ್ಟೂಡೆಂಟ್ ಅಂತ ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಇದೇ ಕೂಡ ಆಗೋಯ್ತು. ನಿನ್ನಿಂದಾನೇ ಅವನು ಫೇಲ್ ಆಗಿದ್ದು. ಇವತ್ತು ಬಿಡಲ್ಲ ಕಣೋ. ನಿಮ್ಮಪ್ಪನಾದ್ರೂ ವಾಸಿ ಕಣೋ, ಬೆಲ್ಟ್ ತಗೊಂಡ್ ಹೊಡಿತಾನೆ. ನಮ್ಮಪ್ಪ ಬೆಲ್ಟ್ ನ ಕತ್ತಿಗೆ ಹಾಕ್ಬಿಡ್ತಾನೆ. ಕತ್ತೆ ನನ್ನ ಮಗನೇ, ನಿನ್ ಓದಕ್ಕಂತ ಯೋಗ್ಯತೆ ಇಲ್ಲ, ಈ ಕೆಲಸ ಮಾಡಕ್ಕೆಲ್ಲ. ಕೃಷ್ಣ, ನಿನ್ ಕತೆ ಏನೋ? ನೋಡೋಣ. ಅಪ್ಪ ಪ್ರಿನ್ಸಿಪಲ್ ನಿಮ್ಮನ್ನ ನೋಡ್ಬೇಕಂತಿದ್ರಪ್ಪ. ಅಲ್ಲಿ ಫೋಟೋ ಇದೆಯಲ್ಲ, ತಗೊಂಡ ಕೊಡು. ಫೋಟೋ ಅಲ್ಲಪ್ಪ, ನಿಮ್ಮನ್ನ ಹತ್ರದಿಂದನೇ ನೋಡ್ಬೇಕಂತ ಇದ್ರಪ್ಪ. ಹತ್ತಿರದಿಂದ ಮಾತಾಡುವಂತ ವಿಷಯ ಏನಪ್ಪ? ನಿಮ್ಮ ಮಗನ ಬಗ್ಗೆ ಒಂದೆರಡು ಒಳ್ಳೆ ಮಾತು. ಬೇಡ ಕಣೋ, ಹೋದ್ ಸರ್ತಿ ಅವ್ರು ನನ್ ಜೊತೆಲಿ ಮಾತಾಡಿದ್ದು ಇನ್ನು ನನ್ ಕಿವಿಯಲ್ಲಿ DTS ಎಫೆಕ್ಟ್ ಜೊತೆಲಿ ಎಕೋ ಆಗ್ತಾ ಇದೆ. ಅವರು ನಿನ್ನನ್ನ ಬೈತಾರೋ ನನ್ನನ್ನೇ ಬೈತಾರೋ ಅರ್ಥ ಆಗಲ್ಲ ಕಣೋ. ಪುಟ್ಟ ಕೃಷ್ಣ, ನಾನೊಂದ್ ಹೇಳ್ತೀನಿ, ಹಾಗೆ ಮಾಡು. ಈ ಸರ್ತಿ ಅಮ್ಮನ್ ಕರ್ಕೊಂಡು ಹೋಗು. ಏನ್ರಿ ಅಮ್ಮನ್ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೀರಾ? ನೀವ್ ಹೊರಗಡೆ ಬಾರ, ಹೇಳ್ತೀನಿ. ಏನ್ರಿ? ಏನಿಲ್ಲ ಕಣೆ, ಕಾಲೇಜಲ್ಲಿ ಪ್ರಿನ್ಸಿಪಾಲ್ರು ಪೇರೆಂಟ್ಸ್ ಹತ್ರ ಏನೋ ಮಾತಾಡ್ಬೇಕು. ಇಲ್ಲಿ ನಂಗೆ ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀನೇ ಹೋಗ್ಬಿಟ್ ಬಾ. ಯಾವಾಗ್ಲೂ ನೀವೇ ತಾನೇ ಹೋಗ್ತಾ ಇದ್ದಿದ್ದು? ಇಲ್ಲ, ಅದು ಆ ಪ್ರಿನ್ಸಿಪಾಲ್ರು ನಿನಗೂ ಸ್ವಲ್ಪ ಪರಿಚಯ ಆಗ್ಲಿ ಅಂತ ಅಷ್ಟೇ. ಆಯ್ತು ಬಿಡಿ, 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿರೋ. ಸರಿಮಾ. ಅಯ್ಯೋ ಡ್ಯಾಡಿ, ಇಂತ ಒಳ್ಳೆ ಐಡಿಯಾಸ್ ಎಲ್ಲ ಎಲ್ಲಿಂದ ಬರುತ್ತೆ ನಿನ್ಗೆ? ಎಲ್ಲ ನಿನ್ನಿಂದ ಮಗನೇ. ಸೂಪರ್ ಡ್ಯಾಡಿ. ಕಾಲೇಜಲ್ಲಿ ನಮ್ಗೆ ವ್ಯಾಲ್ಯೂನೇ ಇಲ್ಲ ಕಣ. ಅದು ತಮ್ಗೆ, ನಮ್ಗೆಲ್ಲ. ಗೋವಿಂದ ಗೊತ್ತವನು ಏನಾದ್ರೂ ಸಾಧನೆ ಮಾಡುವಂತನೋ. ಏನ್ ಮಾಡೋದು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ರಯ್ಯ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದೀವಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನೀವು ಮನಸ್ಸು ಮಾಡಿದ್ರೆ ಬೇಕಾದನ್ನ ಸಾಧಿಸಬಹುದು. ಏನ್ ಬೇಕಾದ್ರೂ ಸಾಧಿಸಬಹುದು ಸರ್. ಸಾಧಿಸಬಹುದು. ಸಾಧ್ಯ ಇಲ್ಲ ಸರ್. ಬೇಕಾದಷ್ಟು ಜನ ಪ್ರೂವ್ ಮಾಡಿದ್ದಾರೆ. ನೀವು ಪ್ರೂವ್ ಮಾಡಿ ಸರ್. ಏನು? ಒಂದ್ ನಿಮಿಷ, ಇದನ್ ಮತ್ತೆ ಅಂಟಿಸಿ ಸರ್. ಆರೋಗ್ಯದ ಕಡ್ಡಿನೇ ಅಂಟ್ಸಕ್ಕಾಗಲ್ಲ, ಇನ್ನೇನ್ ಪ್ರೂವ್ ಮಾಡ್ತೀರಾ ಸರ್? ಈ ಜನ್ಮದಲ್ಲಿ ನೀವಂತೂ ಉದ್ಧಾರ ಆಗಲ್ಲ. ಅದು ನಮ್ಗೆ ಗೊತ್ತು ಸರ್. ನಾವಿನ್ ಕಳ್ಸ್ಕೊಳ್ಳಿ. ಥ್ಯಾಂಕ್ಸ್. ವೆಲ್ಕಮ್. ಇವನ್ ಯಾಕೆ ತಾಯಿನ್ ಕರ್ಕೊಂಬಂದ? ಏನೋ ಮಾಡೋದು? ಅದು ನಮಗೂ ಗೊತ್ತಾಗ್ತಾ ಇಲ್ಲ ಕಣ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದಾರೆ. ಎಲ್ಲಿ ನಿಮ್ಮಪ್ಪ ಅಮ್ಮ ಯಾರು ಕಾಣಿಸ್ತಿಲ್ಲ? ಬರ್ತಾರೆ. ಹೌದಾ? ಒಂದ್ ನಿಮಿಷ ಆಂಟಿ. ಸರಿ. ಯಾಕೋ ಏನು ಸ್ಪೆಷಲ್ ಅಪಿಯರೆನ್ಸ್ ತರ ನಿಮ್ ತಾಯಿನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಿಮ್ ತಾಯಿ ನಮ್ ತಾಯಿ ಹತ್ರ ಹೇಳಿದ್ರೆ ನಂಗೆ ಗತಿ ಏನೋ. ನೀನು ಟೆನ್ಷನ್ ಮಾಡ್ಕೋಬಿಡ್ವಾ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು ಅದು? ಪ್ಲಾನು ಗೀನು ಅಂತಿದ್ದೀರಾ? ಏನಿಲ್ಲಮ್ಮ, ಇನ್ನು ಹೇಳಿಲ್ಲ ಆಂಟಿ. ನಡಿ ನಡಿ ನಡಿ. ನಾವ್ ಮಾತಾಡ್ತಾ ಇದ್ದಿದ್ದು ನಮ್ ಪ್ರಿನ್ಸಿಪಲ್ ಬಗ್ಗೆ. ನಾನೆಲ್ಲ ಹೇಳ್ತೀನಿ ಬಾ. ಈಗ ಅಪ್ಪನ್ ಕರೆದ್ರೆ ನೀನ್ ಬಂದಿದ್ಯಾ. ನಮ್ ಪ್ರಿನ್ಸಿಪಲ್ ವೆರೈಟಿ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಜಾಸ್ತಿ. ನಿನಗೋ ಇಂಗ್ಲಿಷೇ ಬರಲ್ಲ. ಕೃಷ್ಣ ಅವ್ರ ತಾಯಿಗೆ ಇಂಗ್ಲಿಷ್ ಬರಲ್ಲ ಅಂತ ನಾಳೆ ಏನಾದ್ರು ಕಾಲೇಜಲ್ಲಿ ಗೊತ್ತಾಯ್ತು ಅಂದ್ರೆ ತುಂಬಾ ಡಿಗ್ರೇಡ್ ಮಾಡ್ಬಿಡ್ತಾರಮ್ಮ. ಮತ್ತೀಗ ಏನ್ ಮಾಡೋದು? ನಾನ್ ಓದಿಲ್ವಲ್ಲ. ನೀನೇನು ಓದೋದ್ ಬೇಡ, ಅದನ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ಹಾಗಾದ್ರೆ ಸರಿ, ನಾನ್ ಅಲ್ಲೇನ್ ಹೇಳ್ಬೇಕೋ ಅದು ನೀನ್ ಇಲ್ಲೇ ಹೇಳ್ಬಿಡು. ನೀನ್ ನನ್ ನೋಡು, ನಾನ್ ಹಿಂಗಂದ್ರೆ ನೋ ಅನ್ನು, ನಾನ್ ಹಿಂಗಂದ್ರೆ ಓಕೆ ಅನ್ನು, ನಾನ್ ಹಿಂಗಂದ್ರೆ ಆಲ್ ರೈಟ್ ಅನ್ನು. ಗೊತ್ತಾಯ್ತಾ? ಇಷ್ಟೇನೇನೋ ಇಂಗ್ಲಿಷ್ ಅಂದ್ರೆ? ಇವತ್ತಿಗೆ ಇಷ್ಟೇ. ನನ್ ಬಂಗಾರ ನೀನು. ಗುಡ್ ಮಾರ್ನಿಂಗ್ ಸರ್. ಸರ್, ಮೈ ಮದರ್ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಸರ್, ಇವನ್ ಶಿ ಇಸ್ ಅ ಗ್ರಾಜುಯೇಟ್ ಸರ್. ಯು ಕ್ಯಾನ್ ಸ್ಪೀಕ್ ಟು ಹರ್ ಇನ್ ಇಂಗ್ಲಿಷ್. Is it? Good, very good, very good. But unfortunately, your son is not so good. No. Your son is not attending the classes regularly. Even if he attends, I receive a lot of complaints on him. Okay. Okay? What did you say? What did you say? Okay. Okay, what's okay? I'm trying to tell you very seriously. Please try to understand me, madam. Right. Did you say right?
ನೋ ನೋ. Will you please say what is okay, what is no, what is all right? I am telling you, this is the last warning. I have never seen a mother like you. ಓಕೆ. Okay? What's okay? Now I know how children are spoiled by their mothers. ಓಕೆ ಓಕೆ. Okay? Is it okay for you? How can this be okay for you? Do you have any brain? ರೈಟ್ ರೈಟ್. Right? Please somebody help me. What's happening here? ಎಸ್. Oh. ರೈಟ್ ರೈಟ್. Oh. If I spend some more time with you, I am sure I will forget everything whatever I have learned. Please, I am telling you, your son is far, far better than you. Yes. ಆಲ್ ರೈಟ್. Right. At least you got it. For a second, please don't talk. Will you please do me a favor? Yes, sir. Will you please take her away and save me? ಓಕೆ ಸರ್. ಆಂಟಿ ತುಂಬಾ ಚೆನ್ನಾಗಿ ಮಾತಾಡಿದ್ರಂತೆ, ನಡೀರಿ. ನಮಸ್ಕಾರ ಸರ್. ಆಯ್ತು ಹೋಗಮ್ಮ. ಬರ್ಲಾ ಸರ್? ಆಯ್ತಾಯ್ತು ಹೋಗಪ್ಪ. ಬಿಟ್ರೆ ಸಾಕಾಗಿದೆ. ಯಾವ ಇಡೀ ಕರ್ನಾಟಕದಲ್ಲಿ ತಾಯಿನ ಎಷ್ಟು ಸುಲಭವಾಗಿ ಮೋಸ ಮಾಡೋ ಒಳ್ಳೆ ಮಗನ್ನ ನೀನೊಬ್ಬನೇ ಕಡೆ ನೋಡಿದ್ದೆ. ನೋಡು, ಅವ್ರ ಭಾಷೆ ನನ್ಗೆ ಅರ್ಥ ಆಗ್ಲಿಲ್ಲ, ಆದ್ರೆ ಭಾವ ಅರ್ಥ ಆಯ್ತು. ನೀವ್ ಯಾರು ಚೆನ್ನಾಗಿ ಓದ್ತಾ ಇಲ್ಲ, ಏನೋ ತರಲೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾಗಿತ್ತು. ನೀವ್ ತರಲೆ ಮಾಡಿ, ನಾನ್ ಬೇಡ ಅನ್ನಲ್ಲ. ಜೊತೆಗೆ ಚೆನ್ನಾಗಿ ಓದ್ಕೊಳ್ಳಿ. ಮಕ್ಕಳು ಓದಿ ಲಾಯರು, ಡಾಕ್ಟ್ರು, ಇಂಜಿನಿಯರು ಆಗ್ತಾರೆ ಅಂತ ಆಸೆಯಿಂದ ತಂದೆ ತಾಯಿ ಕನಸು ಕಟ್ಕೊಂಡು ಕಾಲೇಜಿಗೆ ಕಳಿಸ್ತಾರೆ. ಕನಸನ್ನ ಚೂರ್ ಚೂರ್ ಮಾಡಬೇಡಿ. ಶ್ರದ್ಧೆಯಿಂದ ಓದಿ, ನಿಮ್ ಜೀವನಕ್ಕೆ ಒಳ್ಳೇದಾಗತ್ತೆ. ನೀವು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ. ಥ್ಯಾಂಕ್ಸ್ ನಂದಿನಿ. ಯಾಕೆ? ಲೈಫಲ್ಲಿ ಫಸ್ಟ್ ಟೈಮ್ ಲೆಕ್ಚರರ್ ನನ್ನ ಗುಡ್ ಅಂದ್ರು. ತುಂಬಾ ಖುಷಿ ಆಯ್ತು. ಇದಕ್ಕೆಲ್ಲ ನೀನೇ ಕಾರಣ. ನಿಂಗೂ ಟ್ಯಾಲೆಂಟ್ ಇದೆ, ಆದ್ರೆ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ. ನಾನು ಏನ್ ಮಾಡ್ಲಿ ನಂದಿನಿ, ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರ್ಬೇಕು ಅಂದ್ರೆ ಅವ್ನ ಸ್ನೇಹಿತರು ಕರೆಕ್ಟ್ ಆಗಿರ್ಬೇಕು. ನನಗೂ ಇದಾರೆ ಸ್ನೇಹಿತರು ಅಂತ. ಅಲ್ಲಿ ನೋಡು, ಕೃಷ್ಣ ನಮ್ ಬಗ್ಗೆ ನಂದಿನಿ ಹತ್ರ ಏನೋ ಹೇಳ್ತಾ ಅನ್ಕೊಂಡ್ರು. ಇನ್ನೇನಿರುತ್ತೆ ಹೇಳೋದಿಕ್ಕೆ, ನಾವೆಲ್ಲ ಒಳ್ಳೆ ಸ್ನೇಹಿತರಲ್ವಾ, ಒಳ್ಳೆ ವಿಷಯನೇ ಹೇಳ್ತಿರ್ತಾನೆ. ಒಬ್ಬನಾದ್ರೂ ಕರೆಕ್ಟ್ ಆಗಿದಾನ? ಎಲ್ಲ ಕಚ್ಚಡ ನನ್ ಮಕ್ಳು. ಕುಳ್ಳ ಇದಾನಲ್ಲ, ಅವ್ನ್ ಹುಡುಗಿರು ಹುಚ್ಚು. ಒಂದು ಲೈಟ್ ಕಂಬಕ್ಕೆ ಸೀರೆ ಸುತ್ತಿದ್ರು ಅದನ್ನೇ ನೋಡ್ತಾ ಗರಡ್ ಗಂಬ ತರ ನಿಂತು ಬಿಡ್ತಾನೆ. ಇನ್ನೊಬ್ಬ ಇದಾನಲ್ಲ ಬೇತಾಳ, ಅವ್ರ ಅಪ್ಪ ಅಮ್ಮ ಕೊಡ್ಸಿದ್ ಬುಕ್ಸ್ನೆಲ್ಲ ಆಫ್ ರೇಟಿಗೆ ಮಾರ್ಕೊಂಡು ಮಜಾ ಮಾಡ್ತಿರ್ತಾನೆ. ಕತ್ತನ್ ಕರ್ಕೊಂಡೋಗಿ ಲೈಬ್ರರಿಯಲ್ಲಿ ಕಟ್ಟಾಕಿದ್ರೆ ಅದು ಪುಸ್ತಕ ತಿನ್ನತ್ತೆ ಹೊರತು ಎಲ್ಲಿ ಓದ್ಕೊಳತ್ತೆ. ಇಂತ ನನ್ ಮಕ್ಳ ಜೊತೆ ಇದ್ರೆ ಯಾವಂತಾನೆ ಉದ್ಧಾರ ಆಗ್ತಾನೆ. ಕೃಷ್ಣ ಇರ್ರು, ಏನೋ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ದೀನಿ. ಈ ಬುಕ್ ತಗೋ, ಓದಿದ್ರೆ ಎಲ್ಲ ಅರ್ಥ ಆಗತ್ತೆ. ಇಫ್ ಯು ಡೋಂಟ್ ಮೈಂಡ್, ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ? ಆಯ್ತು, ಕಮಾನ್. ಕೂತ್ಕೊಂಡೇ ಬಿಟ್ಲಲ್ಲಪ್ಪ. ಹುಡುಗಿನ್ ಡ್ರಾಪ್ ಮಾಡೋ ಖುಷಿಲಿ ಚಡ್ಡಿ ದೋಸ್ತ್ಗಳನ್ನೇ ಬಿಟ್ಟೋಗ್ಬಿಟ್ನಲ್ಲೋ. ಗಿಳಿಯು ಪಂಜರದೊಳಿಲ್ಲ, ಓ ಕೃಷ್ಣ ಗಿಳಿಯು ಪಂಜರದೊಳಿಲ್ಲ. ಏನ್ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಓದ್ಕೊಂತಾ ಇದೀನಮ್ಮ. ಸರಿಪ್ಪ, ನೀವ್ ಓದ್ಕೊಂಡ್ರೆ ಅದಕ್ಕಿಂತ ಸಂತೋಷ ನಮಗ್ ಬೇರೆ ಏನಿದೆ. ಊಟ ಮಾಡು ತಗೋ. ಊಟ ಮಾಡಿದ್ರೆ ನಿದ್ದೆ ಬರತ್ತಮ್ಮ. ಡಿಸ್ಟರ್ಬ್ ಮಾಡ್ಬೇಡ, ನೀನ್ ಹೋಗು. ಇದೇನೆ ಹಾಗೆ ತರ್ತಾ ಇದ್ಯಾ? ತಿನ್ನೋದಕ್ಕೂ ಕಷ್ಟನ ಅವನ್ಗೆ? ಮೆತ್ತಗ್ ಮಾತಾಡಿ. ಮಗ ಓದ್ತಾ ಇದ್ದಾನೆ. ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ಯಾ? ಆಶ್ಚರ್ಯವಾಗಿದೆಯಲ್ಲ. ಹಾ, ನಿಜಾನೇ. ಒಂದ್ ನಿಮಿಷ ಇರು. ಹೌದು ಕಣೆ, ನಿಜವಾಗ್ಲೂ ಓದ್ತಾ ಇದ್ದಾನೆ. ನಾನೇನ್ ಸುಳ್ಳ ಹೇಳ್ದೆ? ಫಸ್ಟ್ ಟೈಮ್ ನನ್ ಕೈಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದಾಗ ಆದ ಸಂತೋಷ ಆಗ್ತಾ ಇದೆ. ಅಂಕಲ್ ಬನ್ನಿ ಬನ್ನಿ. ಕೃಷ್ಣ ಬರಕ್ ಹೇಳಿದ್ದ, ಇದಾನ? ಕೃಷ್ಣ, ನಿಮ್ ಫ್ರೆಂಡ್ಸ್ಗೆಲ್ಲ ಬರೋಕ್ ಹೇಳಿದ್ಯಂತಲ್ಲ, ಬಂದಿದಾರ ನೋಡು. ಇಲ್ಲ ಅಂತ ಹೇಳ್ ಕಳ್ಸಪ್ಪ, ನಾವ್ ಓದ್ಕೋಬೇಕು. ವೇಸ್ಟ್ ಬಾಡಿಗಳು. ನಾ ಬರ್ತೀನಪ್ಪ. ಏಯ್ ಕೂತ್ಕೊಳ್ಳ. ರೀಡಿಂಗ್ ಅನ್ನೋದು ಪುಸ್ತಕದಲ್ಲಿರೋದ್ ತಾನೆ, ಅದ್ ಯಾವಾಗ ಬೇಕಾಗ ಓದ್ಕೋಬಹುದು. ಆದ್ರೆ ಡ್ರಿಂಕಿಂಗ್ ಅನ್ನೋದು ಬಾರಲ್ಲಿದ್ದಾಗ ಮಾತ್ರ ಮಾಡಕ್ಕಾಗೋದು. ಸರಿ ಅಂಕಲ್, ಓದ್ಕೊಳ್ಳಿ, ನೀವು ಡಿಸ್ಟರ್ಬ್ ಮಾಡ್ಬೇಡಿ. ನೀವು ಎಲ್ಲ ಅವನ್ ತರ ಓದ್ಕೊಳ್ರಪ್ಪ. ಟ್ರೈ ಮಾಡ್ತೀವಿ ಅಂಕಲ್. ನಡ್ರೋ ಬಾರೋ. ಇದು ನಮ್ ಬ್ಲಡ್. ಎಲ್ರು ಇವನ್ ತರ ಎಲ್ಲಿ ಓದ್ಕೊಳಕ್ಕಾಗತ್ತೆ?
ಪಾಪ ನನ್ ಮಕ್ಳ. ಅಯ್ಯೋ ಏನ್ ರೌಡಿಗಳು ಅಪ್ಪ. ಹೋಗು ಅಂದ್ರೆ ಹೋಗ್ಬಿಡ್ತಾರೆ, ತಿನ್ನು ಅಂದ್ರೆ ತಿಂದು ಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಲ್ಲ ನಮ್ಮ ಮಕ್ಳು. ಯಾವ ಕಡೆಗೆ ಹೋಗ್ಬೇಕು, ಈ ಕಡೆಗೆ ಹೋಗ್ಬೇಕು, ಯಾವ ಕಡೆಗೆ ಹೋಗ್ಬೇಕು? ದೇವ್ರೇ ಅಲ್ಲ ಸರ್. ಕೃಷ್ಣ ಆ ರೌಡಿಗಳಿಗೆ ಎದ್ರಕೊಂಡು ಆ ಹುಡುಗಿನ ಕೈ ಬಿಟ್ಬಿಟ್ಟ. ನನಗ್ ಗೊತ್ತು ಕಣ ನೀನ್ ಎಂತನೋ ಅಂತ. ಆ ಹುಡುಗಿ ಗೊತ್ತಿಲ್ಲ ಅಷ್ಟೇ. ಮುಚ್ತ್ಯಾ? ಅಲ್ಲಿ ನೋಡು, ಇಲ್ಲಿ ನೋಡು. ಓಕೆನಾ? ಬಾರಿ ಕಿಲಾಡಿಯಪ್ಪ, ಬಾರಿ ಚಾಲಾಕಿ ನನ್ ಮಗ ನೀನು. ರೌಡಿಗಳಿಗೆ ಆವೇಶ ಇರತ್ತೆ, ಆದ್ರೆ ಆಲೋಚನೆ ಇರಲ್ಲ. ಅದು ಅವ್ರ ಸೈಕಾಲಜಿ. ಪ್ರೇಮಿಗಳಿಗೆ ಭರವಸೆ ಇರತ್ತೆ, ಆದ್ರೆ ಭಯ ಇರಲ್ಲ. ಇದು ನಮ್ ಸೈಕಾಲಜಿ. ನನಗೆ ತಲೆ ಕೆಡಿಸ್ಬಿಟ್ನಲ್ಲಪ್ಪ. ಅಣ್ಣ ನಿನ್ನೆ ಏನಣ್ಣ? ಒಂದ್ ನಿಮಿಷ ಬಾಣ ಇಲ್ಲಿ. ಬಂದೆ ಬಂದೆ. ಬಾಣ ಬಾ. ಏನಣ್ಣ ಕರ್ದ? ಅಣ್ಣ ಇವ್ನ ನೋಡ್ರೆ ನಿಂಗೆ ಹೆಂಗ ಅನ್ಸುತ್ತೆ ಅಣ್ಣ? ಒಳ್ಳೆ ಹುಡ್ಗ, ಬುದ್ಧು ಅಂತ, ಇವ್ರ ತರ ಕಾಣ್ತಾನೆ. ಗೊತ್ತಾದ್ ಬಿಡಿ ನಿಮ್ ಯಜಮಾನ್ರ ಮಗ. ಹೌದೌದು. ನನ್ ನೋಡ್ರೆ ಹೆಂಗ ಅನ್ಸುತ್ತೆ? ಬೇಡ ಬೇಡಣ, ಪರವಾಗಿಲ್ಲ ಹೇಳು. ಬೇಡ ಕಣ. ನಾಚಿಕೆ ಬೇಡ, ಹೇಳ್ಬಿಡ್ಲ? ಹೇಳು. ಅಣ್ಣ ನಿನ್ನ ನೋಡಿದ್ರೆ ಅರ್ಧ ರಾತ್ರಿ ರೈಲ್ವೆ ಟ್ರ್ಯಾಕ್ ತುಂಡುಗಳನ್ನ ಕದ್ಕೊಂಡು ಹೋಗೋ ಕಳ್ಳನ್ ತರ ಇದೆಯಾ? ಎಚ್ಚರಾಗಿ ಏನಪ್ಪ ಹಿಂದ್ಗಡೆ ತಿಂತೀಯಣ್ಣ? ಮಗನೇ ನಮಗೆ ಇವ್ ನನ್ನ ಮಗ. ಕೃಷ್ಣ ಕೃಷ್ಣ ಏನೋ ನೀನು ನನ್ ಬಿಟ್ಬಿಟ್ಟು ಹೋಗಿದ್ಯಲ್ಲ ಒಬ್ಬನ್ನೇ. ನೀನ್ ಬಿಟ್ರು ಅಪ್ಪ ನನ್ ಬಿಡಲ್ಲ ಕಣ. ಏನಾರು ಮಾಡಪ್ಪ, ಅತ್ತದರಿ ತಪ್ಪುಲಿ. ನಮ್ ಜೊತೆ ಬರಂಗಿದ್ರೆ ಕೆಲವು ಕಂಡೀಷನ್ಸ್ ಇದೆ. ಆಯ್ತಪ್ಪ, ನೀ ಹೇಳ್ದಂಗ್ ಕೇಳ್ತೀನಿ. ಆಯ್ತು ಬಾ 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 ಬಾ. ವರ್ಷ ವಾಸ ಆಗ್ಲು ರಾತ್ರಿ ಉಪವಾಸ. ಅಣ್ಣ ಚಿಕ್ಕಡೆಗೆ ಸರ್, ನೀವ್ SMS ಅಲ್ವಾ? ಸರ್ SMS ಸರ್. ಇದೇನ್ ಸರ್, ಇಲ್ಲೊಂದ್ ಮಚ್ಚೆ ಇತ್ತು, ಹಿಂದ್ಗಡೆ ನಿಮ್ ಜನ ಇಲ್ಲ, ಈ ವೇಷ? ಸರ್ ಟೈಮ್ ಕಿಟ್ಟೋದ್ರೆ ಮ್ಯಾಲ್ ಮಚ್ಚನ ಹೋಗುತ್ತೆ, ಕೆಳಗ್ ಪಂಚನ ಹೋಗುತ್ತೆ ಸರ್. ಅದ್ ಸರಿ, ಈ ಕಡೆ ಎಲ್ಲ ಹೊಟ್ರಿ ಸರ್? ಯಾವನ ಗೊತ್ತೋ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ, ಹೋಗ್ತಾ ಇದೀನಿ ಅಷ್ಟೇ. ಅವ್ರು ಕರ್ಕೊಂಡ್ ಹೋಗೋದೇನು, ನೀವ್ ಹೋಗೋದೇನು, ಏನ್ ಕತೆ ಸರ್? ಅದು ಹಂಗೆ ಜೀವನದಲ್ಲಿ ಫಸ್ಟ್ ಟೈಮು ನಾನು ಎಲ್ಲಿಗೆ ಹೋಗ್ತಾ ಇದೀನಿ, ಯಾಕೆ ಹೋಗ್ತಾ ಇದೀನಿ, ಯಾರ ಜೊತೆ ಹೋಗ್ತಾ ಇದೀನಿ, ಈ ಬಸ್ಗೂ ನಂಗೂ ಸಂಬಂಧ ಏನು ಒಂದು ಗೊತ್ತಿಲ್ಲ. ಹೋಗ್ತಾ ಇದೀನಿ ಅಷ್ಟೇ. ಏನ್ ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಗೊತ್ತಿಲ್ಲ. ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಯಾಕೆ ಸರ್ ನೀನ್ನ ಅವ್ರು ನಗ್ತಾ ಇರ್ಬೇಕು, ನಾನು ಹೇಳ್ತಾ ಇರ್ಬೇಕು. ಈ ಬಸ್ಸಿನ ಟಿಕೆಟ್ ನಾನೇ ತಗೋಬೇಕು, ಸೆಂಟ್ರಲ್ ಟಿಫನ್ ಮಾಡ್ತಾರೆ, ಅದ್ರ ದುಡ್ಡು ನಾನೇ ಕೊಡ್ಬೇಕು. ಅಂದ್ರೆ ನೀನೇ ಬಂದ್ ನನ್ ಸಮಾಧಾನ ಮಾಡ್ದು ಹೋಗಲೇ. ಈ ಬಸ್ಸಿನವರೆಗೂ ಬಂದ್ ನನ್ ಮಕ್ಕ ತರ್ಸ್ಬಿಡ. ಹೋಗ. ನೀವು ನಗ್ತಾ ಇರಿಯಪ್ಪ, ನೀವು ನಗ್ತಾನೇ ಇರ್ಬೇಕು. ನಮಸ್ಕಾರ. ನಮ್ ಗಾಡಿ ಪಂಚರ್ ಆಗಿದೆ, ಸ್ವಲ್ಪ ಜಾಗ್ರ ಆಡ್ಕೊಡ್ತೀಯಾ? ನಾನೇ ತಗೊಂಬತ್ತೀನಿ, ನಡೀರಿ. ನನಗೆ ಕೆಲಸ ಕೊಡ್ಸಿದವ್ರೆ ನೀವು, ನಿಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗೆ ಗೌಡ್ರು? ಸರಿ ಸರಿ, ಅದೇನ್ ನೋಡಿ ಮಾಡ್ತೀನಿ. ನೀನೇನ ಇಲ್ಲಿ? ನಮ್ಮವ್ರಲ್ಲ ಇಲ್ಲಿ? ಅದು ಅಣ್ಣ, ಅದು ಅವನ್ನ ನಮ್ಮವರೆಲ್ಲ ಕೆಲವರು ರೈಲಲ್ಲಿ ಹುಡುಕ್ತಾರೆ, ನಾನು ಬಸ್ಸಲ್ಲಿ ಹುಡುಕ್ತಾ ಇದೀನಿ. ಸಿಗ್ನಲ್ಗೆ ನಿಮ್ಮ ಮನೆಗೆ ಕರ್ಕೊಂಡ್ ಬರ್ತೀನಿ ಅಣ್ಣ. ನೀನೇನು ಹುಡ್ಕೋದ್ ಬೇಡ, ಇಳಿದು ಬಾ ಕೆಳಗೆ. ಅಣ್ಣ ನಾನೇ ಹಾಕಣ. ಇಳಿಯೋ. ಅಲ್ಲಣ್ಣ ಬರ್ತೀನಿ. ಈ ಬಟ್ಟೆ ಬಿಟ್ಟು ಹಳ್ಳಿ ಗುಳ್ಳು ನನ್ ಮಗ ಅನ್ಕೊಂಡ್ರ ನನ್ನ. ಈ ಮದುವೆ ನಡೀತಾ ಇರೋದೇ ನನ್ನಿಂದಾನೆ. ಇಲ್ಲಿ ಏನೇ ಆದ್ರೂ ಎಲ್ಲ ನನ್ನಿಂದಾನೆ. ನನ್ನ ತನಗೊಂದು ಹೂವ ಇಲ್ವಾ? ಪಡಲೆ
SMS. ತಗೊಳ್ಳೋ. ಮಹಾತ್ಮ ಗಾಂಧೀಜಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಈ ಮದ್ವೆಯಿಂದ ನಮಗೆಲ್ರಿಗೂ ಸ್ವಾತಂತ್ರ್ಯ ಬರುತ್ತೆ ಕಣ್ರು. ಇವತ್ತು ನಾವೆಲ್ಲ ಹೊರಡ್ತಾ ಇದೀವಿ. ಒಂದ್ ಬಾಟಲ್ ಶಾಂಪು ತಗೋ, ಕಾರ್ನ ಚೆನ್ನಾಗಿ ತೊಳಿ, ಮಿಕ್ಕ ಶಾಂಪಲ್ಲಿ ನೀವೆಲ್ಲರೂ ಸ್ನಾನ ಮಾಡಿ ಬಟ್ಟೆನೆಲ್ಲ ಇಸ್ತ್ರಿ ಮಾಡ್ಬಿಡಿ. ಈ ದಿನ ಗುರ್ತಿಟ್ಕೊಂಡಿರಿ, ಈ ದಿನ ಹಬ್ಬ ಆಚರಿಸೋಣ. ಹಲೋ, ನಾನು ನಿಮ್ಮ ಅಸ್ಟೆಂಟ್ ಸಾರ್. ಅಸ್ಟೆಂಟಾ? ಅಸ್ಟೆಂಟ್ ಎಲ್ರು ಇಲ್ಲೇ ಇದಾರಲ್ಲಪ್ಪ. ಯಾರಪ್ಪ ನೀನು? ಮರ್ತೋಗ್ಬಿಟ್ರ ಸಾರ್? ಎಲ್ರು ನನ್ನ ಕೃಷ್ಣ ಅಂತಾರೆ. ಕೃಷ್ಣ ನೀನು ಬದುಕಿದೀಯೇನೋ? ಏನೋ ನಿಮ್ ದಯೆ ಸಾರ್. ಆಮೇಲೆ ಮದುವೆ ನಡೀತಾ ಇದೆಯಂತ, ಇನ್ 1 hour ಎಲ್ಲ ಮುಗ್ದೋಗತ್ತಂತ. ಹೌದಾ? ಹೋಗೋಣ, ನಡೀತೆ ಕಣ. ಏನೀಗ ಏನೋ? ಕೂಲ್ ಡೌನ್. ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಒಂದ್ ಕೆಲ್ಸ ಮಾಡಿ, ನಮ್ಮ ಮಾವನವ್ರ ಹತ್ರ ಹೋಗ್ಬಿಟ್ಟು ಈ ಮದ್ವೆಗೆ ಜಾಸ್ತಿ ಖರ್ಚು ಮಾಡ್ಕೋಬೇಡಿ ಅಂತ ಹೇಳಿ. ಯಾಕೊತ್ತಾ, ಮದ್ವೆ ನಡೆಯತ್ತಪ್ಪ, ಆದ್ರೆ ಆ ತಗಡ್ ನನ್ ಮಗನ್ ಜೊತೆ ಅಲ್ಲ, ಈ ಕೃಷ್ಣನ್ ಜೊತೆ. ಹೇಳಿ ಕೇಳಿ, ನೀವು ನನ್ನ ವೆಲ್ ವಿಷರ್ ತಾನೆ. ಈಗ ಒಂದ್ ಕೆಲಸ ಮಾಡಿ, ಈ ವಿಷಯನ ಅಲ್ಲಿರೋರು ಎಲ್ರಿಗೂ ಹೋಗಿರ್ಬೇಕು. ಅರ್ಥ ಆಯ್ತಾ? ನಿನ್ ಕಣ್ಣಿಗೆ ಹೆಂಗ ಕಾಣ್ತಾ ಇದೀನಿ? ಟೋಪನ್ ಹಾಕೊಂಡು ಬಬ್ಬನ್ ತರ ಕಾಣ್ತಾ ಇದೀನ? ಸರ್ ಕೇಳಿಸ್ಕೊಂಡ್ರ ಸರ್ ಅಂದೇನೋ ತಪ್ಪಿಲ್ಲ ಸರ್ ಇದ್ರಲ್ಲಿ. ಸೂರಿ, ಅವನಿಗೆ ಸಂಬಂಧಪಟ್ಟವ್ರನ್ನ ಎಲ್ರನ್ನ ಎತ್ತಾಕಂಬರ ಕೇಳೋ. ಅಪ್ಪ, ನಮ್ಮವ್ರಾಗ್ಲೇ ಆ ಕೆಲಸದಲ್ಲಿ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ. ನಿಂಬಿಯ ಚೆನ್ನಾಗಿದೆ ಕಣ, ನನ್ನ ಸೇರಿಸ್ಕೊಳ್ರ. ಸೇರ್ಕೋತೀರಾ? ಸರಿ. ರೆಡಿನಾ? 1 2 1 ನಿಮಿಷ. ಥ್ಯಾಂಕ್ ಯು. 1 2 3 ಸ್ಟಾರ್ಟ್. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ. ಏನೋ ಫುಲ್ ಜೋಶ ಆಡಾಡ್ತಿದ್ದೀರಾ? ನಾ ಹೇಳಿದ ಕೆಲಸ ಮಾಡಿದೀವಲ್ಲ. ಚೇರ್ ಹಾಕಿದಿರಾ? ಹೂವ ಕಟ್ಟಿದೀರಾ? ಕಟ್ಟಿದೀವಿ ನೋಡಿ, ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ. ಈಗ ಚೆನ್ನಾಗಿಲ್ಲ. ಕಟ. ಈ ನನ್ನ ಮಗ ಒಳ್ಳೆಯವನೋ ಕೆಟ್ಟವನೋ ಹುಚ್ಚನೋ ಬೆಪ್ಪನೋ ತಿಕ್ಲನೋ ಒಂದು ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗಿಲ್ಲ. ಜಾಗ್ ಬಿಡಮ್ಮ, ಕೆಲ್ಸ ಮಾಡಮ್ಮ. ನನ್ಗೆ ಹೇಳಕ್ ಬರ್ತಾನೆ.